ಸ್ನೇಹಿತರೆ ನಮಸ್ಕಾರ ಹಾಗೂ ನನ್ನ ಪ್ರೀತಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಚಾರ ಗಂಗಾ ಕಲ್ಯಾಣ ಯೋಜನೆ ತೋಟಗಾರಿಕಾ ಇಲಾಖೆಯಿಂದ ಕರೆದಿದ್ದಾರೆ ಅನ್ನೋ ಒಂದು ವಿಚಾರದ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ಇದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೆಲವೊಂದು ಪ್ರಯೋಜನಕಾರಿಯಾದಂತಹ ವಸ್ತುಗಳಿದೆ, ನೋಡ್ಬೋದು. ನಾನಾಗಲೇ ಹೇಳಿದಾಗೆ ರೈತರಿಗೆ ಗುಡ್ ನ್ಯೂಸ್. ಅಂದರೆ ಬೋರ್ವೆಲ್ ಕೊರೆಸಲು 4 ಲಕ್ಷ ರೂಪಾಯಿ ಸಬ್ಸಿಡಿ, ಅಂದರೆ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಆಹ್ವಾನ. ಅಂದರೆ ಪದೇ ಪದೇ ಕರಿತಿರ್ತಾರೆ, ಡಿಪೆಂಡ್ಸ್ ಆನ್ ಜಿಲ್ಲೆ ಹಾಗೆಯೇ ಕ್ಯಾಸ್ಟು, ಹೀಗೆ ತುಂಬ ಕರಿತಾ ಇರ್ತಾರೆ. ಅದ್ರ ಬಗ್ಗೆ ತುಂಬ ವಿಡಿಯೋಗಳು ಬರ್ತಾನೆ ಇರುತ್ತೆ. ಯಾಕೆಂದರೆ ನಿಮ್ಗೆ ಅನ್ನಿಸ್ಬೋದು ಸೇಮ್ ವಿಷಯ, ಬಟ್ ಎಲ್ಲ ಟೈಮು ಬೇರೆ ಬೇರೆ ಜಿಲ್ಲೆ ಆಗಿರ್ಬೋದು, ಇಲಾಖೆ ಆಗಿರ್ಬೋದು, ಅಥವಾ ನಿಗಮ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಾದಂಥ ಮಾಹಿತಿ ಈ ಒಂದು ಯೋಜನೆಯಲ್ಲಿರುತ್ತೆ. ಸೊ ನಾನಾಗಲೇ ಹೇಳಿದಾಗೆ ಈಗಿರೋವಂಥದ್ದು ತೋಟಗಾರಿಕಾ ಇಲಾಖೆಯ ವತಿಯಿಂದ 2024-25ನೇ ಸಾಲಿನ ಗಂಗಾ ಕಲ್ಯಾಣ ಯೋಜನೆಯಡಿ, ಅಂದರೆ ಹಳೇದೇ ಪೆಂಡಿಂಗ್ ಇರೋವಂಥದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜಾತಿ ವರ್ಗದವರು ರೈತರುಗಳು ತಮ್ಮ ಜಮೀನಲ್ಲಿ ಕೊಳವೆ ಬಾವಿ ಕರೆಸೋದರಿಗೆ ರೈತರಿಗೆ ಸಹಾಯಧನ ನೀಡಲಾಗುತ್ತೆ ಅಂತ, ಹಾಗೆಯೇ ಅರ್ಹರಿಂದ ಅರ್ಜಿನೂ ಸಹ ಆಹ್ವಾನ ಮಾಡಿದ್ದಾರೆ ಅಂತ ಕಂಡು ಬಂದಿದೆ. ಸ್ನೇಹಿತರೆ, ನಿಮ್ಗೆ ನಾನಾಗಲೇ ಹೇಳಿದ್ನಲ್ಲ, ಈಗ ಈ ವಿಡಿಯೋ ಮುಖ್ಯವಾಗಿ ತೋಟಗಾರಿಕಾ ಇಲಾಖೆಗೆ ಸಂಬಂಧಪಟ್ಟಿದ್ದು, ಹಾಗೆಯೇ ಪರಿಶಿಷ್ಟ ಜಾತಿ ವರ್ಗದವರಿಗೆ, ಅಂದರೆ ಯಾವ ಒಂದು ಜಾತಿ ವರ್ಗಗಳ ಮೇಲೂ ಸಹ ಸಿಗುತ್ತಲ್ವ, ಹಾಗೆ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಬಳ್ಳಾರಿ ಜಿಲ್ಲೆಗೆ ಸೀಮಿತ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ 153 ಲಕ್ಷ ಅನುದಾನ ಲಭ್ಯವಿದ್ದು 90% ಗರಿಷ್ಠ 2 ಹೆಕ್ಟೇರ್ವರೆಗೆ ಸಹಾಯಧನ ಪಡ್ಕೋಬೋದು ಅಂತ ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ನಾನು ಆಗಲೇ ಹೇಳಿಲ್ವಾ, ಈ ಯೋಜನೆ ಈ ವಿಡಿಯೋ ಮುಖ್ಯವಾಗಿ ಒಂದು ಯೋಜನೆ ಒಂದು ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಅಂತಲೇ ಹೇಳ್ಬೋದು. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಬಯಸ್ತಾಯಿದ್ದೀನಿ. ನನಗೆ ಇದ್ರ ಬಗ್ಗೆ ತುಂಬ ಮಾಹಿತಿ ಬೇಕು ಅಂದರೆ ತಾವು ತಮ್ಮ ನಿಗಮಗಳಲ್ಲಿ ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ಭೇಟಿ ಮಾಡಿ ತಿಳ್ಕೊಬೋದು. ಸೊ ದಯವಿಟ್ಟು ವಿಷಯನ ಪೂರ್ತಿ ನೀವು ತಿಳ್ಕೊಳ್ಳಿ. ನಮಸ್ಕಾರ.